ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ಇದು ಬಂದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಅದು ಕಾಳು ಹಪ್ಳದ ವಿಡಿಯೋನ ಪಾರ್ಟ್ 1ಅಲ್ಲಿ ನಾನು ತೋರಿಸಿದ್ದೀನಿ, ಹಾಗೆ ಅದ್ರ ಡೀಟೇಲ್ನು ಕೂಡ ಕೊಟ್ಟಿದ್ದೀನಿ. ಇದು ಪಾರ್ಟ್ 2 ಬಂದು ಅಕ್ಕಿ ಹಪ್ಪಳ. ನಾವು ಅಕ್ಕಿ ಹಪ್ಪಳನ ನಾನು ಮನೆಯಲ್ಲಿ ಹೇಗೆ ಮಾಡ್ಕೊತೀನಿ, ನಿಜವಾಗ್ಲೂ ಟೇಸ್ಟ್ ಮಾತ್ರ ನಾನು ಮನೆಯಲ್ಲಿ ಹೇಗೆ ಮಾಡ್ತೀನೋ ಅದೇ ರೀತಿ ಟೇಸ್ಟು ನಾನು ನಿಮ್ಮವರೆಗೂ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ಹಾಗೆ ನಾನು ಹೇಳಿದಾಗೆ ಯಗ್ನಳ್ಳಿ ಕ್ರಾಸು, ಮಾಗಡಿ ಮೇನ್ ರೋಡು, ತಾವರೆಕೆರೆ, ಸುಂಕದಕಟ್ಟೆ ಈ ಸರೌಂಡಿಂಗಲ್ಲಿ ಯಗ್ನಳ್ಳಿ ಕ್ರಾಸು, ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡು, ತಾವರೆಕೆರೆ, ಓಕೆನಾ? ಇಲ್ಲಾಂದರೆ ನಿಮ್ಮ ಏರಿಯಾ ಮೆನ್ಷನ್ ಮಾಡಿ ಅಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನ ಮಾಡ್ತೀನಿ. ನನಗೆ ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರನೇ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರಿಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜನ್ನು ಮಾಡಿದ್ರೆ ನಾನು ಫುಲ್ಲು ಡೀಟೇಲ್ನ ನಿಮಗೆ ಕೊಡ್ತೀನಿ, ಓಕೆನಾ? ಇದು ಅಕ್ಕಿ ಹೇಳಿದ್ನಲ್ಲ, ಅದು ಮೊದಲನೇದು ಪಾರ್ಟ್ 1 ವಿಡಿಯೋ ಬಂದು ಕಾಳು ಹಪ್ಪಳ ಆಗಿರುತ್ತೆ. ಇದು ಬಂದು ಅಕ್ಕಿ ಹಪ್ಪಳ ಆಗಿರುತ್ತೆ. ಹಾಗೆ ಯಾರಿಗಾದರೂ ಇವಾಗ ಹೋಟ್ಲಲ್ಲಿ ಊಟಗಳನ್ನ ತಿಂದು ಬೇಜಾರಾಗಿದ್ದರೆ ಒಂದು 10ರಿಂದ 25 ಜನ ಒಳಗಡೆ, ಓಕೆನಾ? ಯಾರಿಗಾದರೂ ಮನೆ ಊಟದ ಅವಶ್ಯಕತೆ ಇದ್ದರೆ, ಮನೆ ಊಟ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲೇ ಮೆಸೇಜನ್ನು ಮಾಡಿ, ನಾನು ನಿಮ್ಮ ಹತ್ರ ಕಾಲ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ನನ್ನ ವಿಡಿಯೋಗಳನ್ನ ನೋಡಿರ್ಬೋದು. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ, ಒಳ್ಳೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಅಂತ ನಾನು ಪ್ರತಿ ಸಲ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಗ್ನಳ್ಳಿ ಕ್ರಾಸ್ ಸರೌಂಡಿಂಗಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಅಡುಗೆದು ಮಾತ್ರ ಯಗ್ನಳ್ಳಿ ಕ್ರಾಸ್ ಸರೌಂಡಿಂಗಲ್ಲಿ ಇರೋರು ಮಾತ್ರ ನನಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿ, ಮನೆ ಊಟ ಬೇಕು ಅನ್ನೋರು. ಯಾಕಂದರೆ ನಮ್ಮದು ಮಿಲ್ಟ್ರಿ ಹೋಟ್ಲಿದೆ, ವೆಜ್ಜು ಅಥವಾ ನಾನ್ ವೆಜ್ಜು, ಓಕೆನಾ? ಅದು ಯಾವುದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಯಾವುದೇ ಅಡುಗೆ ನಿಮಗೆ ಬೇಕು ಅಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ವಾಟ್ಸಪ್ಪಲ್ಲಿ ಮಾತ್ರ. ನಿಮ್ಮ ವಾಟ್ಸಪ್ಪಲ್ಲಿ ನನಗೆ ಮೆಸೇಜನ್ನು ಕಳಿಸಿದ್ರೆ ನಾನೇ ನಿಮಗೆ ಡೈರೆಕ್ಟಾಗಿ ಕಾಲ್ನ ಮಾಡಿ ಮಾತಾಡ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಯೂಸ್ ಆಗಿಲ್ಲ ಅಂದರು, ಅಕಸ್ಮಾತ್ ಯಗ್ನಳ್ಳಿ ಕ್ರಾಸ್ ಸರೌಂಡಿಂಗಲ್ಲಿ ಯಾರಿಗಾದರೂ ಯೂಸ್ ಆಗೇ ಆಗುತ್ತೆ. ನಾನೇ ತುಂಬ ಜನ ನೋಡಿದ್ದೀನಿ. ಅಂದರೆ ನನಗೆ ಈ ಏರಿಯಾ ಹೊಸ್ದಾಗಿರೋದ್ರಿಂದ ನನಗೆ ಇಲ್ಲೆಲ್ಲ ಸ್ವಲ್ಪ ಜನ ಎಲ್ಲ ಹೊಸಬ್ರೇನೇ. ಸೊ ನಾನು ಅದಕ್ಕೋಸ್ಕರ ಈ ಮುಖಾಂತರ ನಾನು ನಿಮ್ಮವರೆಗೂ ತಲುಪಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ತಲುಪಬೇಕು. ಯಾರಿಗಾದರೂ ಅವಶ್ಯಕತೆ ಇದ್ದರೆ, ಮನೆ ಊಟದ ಅವಶ್ಯಕತೆ ಇತ್ತು ಅಂದರೆ, ಹೋಟ್ಲು ಊಟ ತಿಂದು ಬೇಜಾರಾಗಿ, ಇವಾಗೆಲ್ಲ ಕಾಮನಾಗಿ ಹೇಳ್ತಾರೆ ಹೋಟ್ಲು ಊಟ ತಿಂದರೆ ಆರೋಗ್ಯ ಹಾಳಾಗುತ್ತೆ, ಹಾಗೆ ಹಿಂಗೆ, ನಮ್ಗೆ ಹೋಟ್ಲು ಊಟ ಅಡ್ಜಸ್ಟ್ ಆಗಲ್ಲ, ಇದರಿಂದ ಗ್ಯಾಸ್ಟ್ರಿಕ್ ಆಯಿತು, ನಾನು ಏನೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳೋರನ್ನ ತುಂಬ ಜನ ನೋಡಿದ್ದೀನಿ. ಸೊ ನಂಗೆ ಆ ಕಡೆ ಸರೌಂಡಿಂಗಲ್ಲೆಲ್ಲ ಕೊಡೋದಕ್ಕಾಗಲ್ಲ. ಯಗ್ನಳ್ಳಿ ಕ್ರಾಸು, ಈ ಸರೌಂಡಿಂಗಲ್ಲಿ ಯಾರೇ ಇದ್ದರೂ ಮನೆ ಊಟ ಬೇಕು ಅಂದರೆ, ಓಕೆನಾ, ನೀವು ನನಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡಿದ್ರೆ ನಾನು ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟನ್ನು ಮಾಡ್ತೀನಿ. ನೀವು ನನ್ನ ಚಾನಲ್ನ ಚೆಕ್ ಮಾಡ್ಕೋಬೋದು. ನನ್ನ ಅಡುಗೆ ಆಗಿರ್ಬೋದು, ಯಾವುದೇ ಒಂದು ನೀವು ನನ್ನ ಚೆಕ್ ಮಾಡ್ಕೋಬೋದು ನನ್ನ ಚಾನಲ್ನ. ಹಾಗೆ ಹಪ್ಪಳ ಬೇಕು ಅನ್ನೋರು ಕೂಡ ಈ ಯಗ್ನಳ್ಳಿ ಕ್ರಾಸು, ಈ ಕಡೆ ಸರೌಂಡಿಂಗು, ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡು, ತಾವರೆಕೆರೆ ಅಲ್ಲಿವರೆಗೂ ಅವೈಲೇಬಲ್ ಇರುತ್ತೆ, ಓಕೆನಾ? ನನಗೆ ಈ ಶಿಪ್ಪಿಂಗ್ ಎಲ್ಲ ಅದ್ರ ಬಗ್ಗೆ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಫಸ್ಟು ನಾನು ಸ್ಟಾರ್ಟಿಂಗ್ ಇದು ಮೊದಲನೇ ಸ್ಟಾರ್ಟಪ್, ಇದು ನಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಸೊ ನನಗೂ ಪುಟ್ಟ ಮಕ್ಕಳಿರೋದ್ರಿಂದ ನಾನು ಹೊರಗಡೆ ಹೋಗಿ ಎಲ್ಲೂ ಕೆಲಸ ಮಾಡೋದಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಸೊ ಅದಕ್ಕೆ ಮನೆಯಲ್ಲೇ ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಶುರು ಮಾಡ್ಕೊಂಡಿದ್ದೀನಿ. ನಾನು ಕಲ್ತಿರೋವಂಥ ವಿದ್ಯೆ ಅಡುಗೆ, ನನಗೆ ಮೇಯ್ನು ಅಡುಗೆನೇ. ಯಾಕಂದರೆ ನಾವೆಲ್ಲ ಹೋಟ್ಲು ಇದರಿಂದನೇ ಬಂದವರು. ಸೊ ಅದರಿಂದ ಅದೇ ನನ್ನ ಕೈ ಹಿಡಿತಾ ಇದೆ ಅಂತ ಅಂದ್ಕೊಂಡು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ಹೆಜ್ಜೆ. ನಿಮ್ಮೆಲ್ಲರೂ ಸಹಕಾರ, ಪ್ರೀತಿ, ಪ್ರೋತ್ಸಾಹ ನನಗೆ ಬೇಕು. ಯಾರಿಗೆ ಹಪ್ಪಳ ಬೇಕೋ ಅಥವಾ ಏನಾದರೂ ಅಡುಗೆ ಬೇಕೋ, ಯಗ್ನಳ್ಳಿ ಕ್ರಾಸ್, ಇದು ಅಡುಗೆದು ಮಾತ್ರ ಯಗ್ನಳ್ಳಿ ಕ್ರಾಸ್ ಸರೌಂಡಿಂಗಲ್ಲಿ ಮಾತ್ರನೇ. ಹಪ್ಪಳ ಮಾತ್ರ ತಾವರೆಕೆರೆ, ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡು, ಓಕೆನಾ, ಗೋಲ್ರಟ್ಟಿ, ಚೆನ್ನಹಳ್ಳಿ ನೋಡಿ, ಈ ಕಡೆ ಎಲ್ಲನೂ ನಾನೇ ಬಂದು ನಿಮಗೆ ಕೊಡ್ತೀನಿ. ಯಾರಿಗಾದರೂ ಹಪ್ಪಳ ಅವಶ್ಯಕತೆ ಇದ್ದರೆ ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರಿಗೆ ನೀವು ನನಗೆ ವಾಟ್ಸಪ್ಪನ್ನ ಮಾಡ್ಬೋದು. ಹಾಗೆ ಊಟದ ಅವಶ್ಯಕತೆ ಇರೋರಾದರೆ ನನಗೆ ವಾಟ್ಸಪ್ಪನ್ನು ಮಾಡ್ಬೋದು ನೀವು ಸಹಿತ. ಹಾಗೆ ನನಗೆ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾನಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಹಾಗೆ ಒಳ್ಳೆ ಸಪೋರ್ಟ್ನ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್ ಅಂತ ಹೇಳ್ತಾ, ನಾನು ನಿಮ್ಮವರೆಗೂ ತಲುಪೋದಕ್ಕೆ ನೀವೇ ನನಗೆ
ದಾರಿದೀಪ ಆಗಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ನಾನು ಇಲ್ಲಿ ಪ್ರತಿಯೊಂದು ಪ್ರಾಸೆಸ್ ನಾನು ಅಪ್ಲೈ ಹೇಗೆ ಮಾಡಿದ್ದೀನಿ ಅನ್ನೋ ಪ್ರತಿಯೊಂದು ಪ್ರಾಸೆಸ್ನು ನಿಮಗೆ ತೋರಿಸಿ ನಿಮಗೆ ತಲುಪಿಸ್ಬೇಕು ಅಂತ. ಓಕೆನಾ? ನೋಡಿ, ನಾನು ಹೇಗೆ ಮಾಡಿದ್ದೀನಿ, ನನ್ನ ಮನೆಯಲ್ಲೂ ಕೂಡ ಹೀಗೆ ಮಾಡ್ಕೊಳ್ಳೋದು. ಒಟ್ಟು ನಿಮಗೂ ತಲುಪಿಸೋವರೆಗೂ ಅದು ಹಾಗೇ ಇರುತ್ತೆ. ಕ್ವಾಂಟಿಟಿಲಂತೂ ನೋ ಕಾಂಪ್ರಮೈಸ್. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಬೇಡ ಅಂದರೆ, ನೀವು ಏರಿಯಾಗಳಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ನೀವು ಯಾರಿಗಾದ್ರೂ ವಿಡಿಯೋನ ಶೇರ್ ಮಾಡಿ, ಅವರಾದರೂ ತೊಗೊತಾರೆ. ಫಂಕ್ಷನ್ಗಳು ಅವು ಇವು ಏನಾದರೂ ಇದು ನನಗೆ 1-2 ದಿನ ಮುಂಚೆನೇ ಆರ್ಡರ್ನ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಅಂತ ಹೇಳ್ತಾ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಾನು ನಿಮ್ಮನ್ನು. ಅಲ್ಲಿವರೆಗೂ ಲವ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನನ್ನ ಮನೆ ಟೇಸ್ಟು. ಮನೆ ನಾನು ಹೀಗೆ ಮಾಡ್ಕೊಳ್ಳೋದು, ಮತ್ತೆ ಹೇಳ್ತಾ ಇದ್ದೀನಿ. ನಿಮ್ಮವರೆಗೂ ಹೀಗೆ ತಲುಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.